ಫೆಂಗಲ್ ಚಂಡಮಾರುತದ ಎಫೆಕ್ಟ್ ಚೆನ್ನೈ ಬೆಂಗಳೂರು ಸಾರಿಗೆಗೂ ತಟ್ಟಿದೆ. ಬಸ್ಗಳ ವ್ಯತ್ಯಯದಿಂದ ಜನ ಪರದಾಡುತ್ತಿದ್ದಾರೆ. ಪ್ರವಾಹ ಪ್ರದೇಶಗಳಲ್ಲಿ ಬಸ್ ಸಂಚಾರ ಸಂಪೂರ್ಣ ಸ್ತಬ್ಧವಾಗಿದೆ. ಎಲ್ಲೆಲ್ಲಿ ಏನೆಲ್ಲ ತೊಂದರೆ ಆಯಿತು, ಇಲ್ಲಿದೆ ಒಂದು ರಿಪೋರ್ಟ್. ಫೆಂಗಲ್ ಸೈಕ್ಲೋನ್ ಅಬ್ಬರಕ್ಕೆ ಜನ ತತ್ತರ. ಕರ್ನಾಟಕ ತಮಿಳುನಾಡು ಬಸ್ ಸಂಚಾರ ವ್ಯತ್ಯಯ. ವಿಮಾನ ರೈಲು ಸಂಚಾರದ ಮೇಲೂ ಪರಿಣಾಮ. ಪ್ರವಾಹ ಪ್ರದೇಶಗಳಿಗೆ ಬಸ್ ಸಂಚಾರ ಸ್ಥಗಿತ. ತಮಿಳುನಾಡು ಕರಾವಳಿಗೆ ಫೆಂಗಲ್ ಚಂಡಮಾರುತ ಅಪ್ಪಳಿಸಿದ್ದು ವ್ಯಾಪಕ ಮಳೆಯಿಂದ ಜನಜೀವನ ಅಸ್ತವ್ಯಸ್ತವಾಗಿದೆ. ಈ ಫೆಂಗಲ್ ಚಂಡಮಾರುತದ ಬಿಸಿ ತಮಿಳುನಾಡು ಕರ್ನಾಟಕ ಬಸ್ಗಳ ಸಂಚಾರಕ್ಕೂ ತಟ್ಟಿದೆ. ತಮಿಳುನಾಡಿನಿಂದ ಬೆಂಗಳೂರಿಗೆ ನಿತ್ಯ 25 ರಿಂದ 30 ಬಸ್ಗಳು ವಿವಿಧ ನಗರಗಳಿಂದ ಸಂಚಾರ ಆಗ್ತಿತ್ತು. ಇದೀಗ ಅರ್ಧಕ್ಕರ್ಧ ಬಸ್ಗಳ ಓಡಾಟ ಸ್ಥಗಿತವಾಗಿದೆ. ಇನ್ನು ವಿಮಾನ ರೈಲುಗಳ ಸಂಚಾರದಲ್ಲೂ ವ್ಯತ್ಯಯ ಉಂಟಾದ ಪರಿಣಾಮ ಸಿಕ್ಕ ಬಸ್ಗಳಲ್ಲೇ ಪ್ರಯಾಣ ಮಾಡ್ತಿದ್ದಾರೆ. ಬಸ್ಗಳು ಓಡಾಗಿತ್ತು, ಜನ ಎಲ್ಲ ಕಡಿಮೆ ಆಯಿತು. ಡೈಲಿ 25-30 ಗಾಡಿಲಿ ಇಲ್ಲಿಂದ ಹೋಗಿತ್ತು, ಅರ್ಧ ಕಡಿಮೆ ಆಯಿತು. ಚೆನ್ನೈಲಿಂದ ಬರೋದೇ ಕಮ್ಮಿ ಆಯಿತು. ಯಾರಿಲ್ಲ. ತಿರುಚಿ, ಮಧುರೈ, ನಾಗರ್ಕೋವಿಲ್, ಕನ್ಯಾಕುಮಾರಿ ಎಲ್ಲ, ರಾಮೇಶ್ವರಂ, ತಿರುಚೆಂದೂರು ಎಲ್ಲ ಗಾಡಿಗಳು ಹೋಗಿತ್ತು. ಸೌತ್ ಸೈಡ್ ಗಾಡಿಯಲ್ಲಿ ಏನು ಡಿಸ್ಟರ್ಬ್ ಇಲ್ಲ. ಚೆನ್ನೈಯಿಂದ ಬರೋ ಗಾಡಿಗೆ ಅದು ಆ ಸೈಡ್ ನಮ್ಮ ಗಾಡಿ ಏನು ಹೋಗಿಲ್ಲ. ತಿರುಚಿ, ಚೆನ್ನೈ ಡೈರೆಕ್ಷನ್ ಇದು ಕಡಿಮೆ ಆಯಿತು. ಬಸ್ಗಳಿಗೆ ಏನು ಜಾಸ್ತಿ ಬರಲ್ಲ. ಇವಾಗ ಮಧ್ಯಾಹ್ನದಿಂದ ಜಾಸ್ತಿ ಬರ್ತಾರೆ. ಬೆಳಗ್ಗೆ ಏನಿಲ್ಲ. 1-1.5 ಗಂಟೆ ಗಾಡಿ ಫುಲ್ ಆಯಿತು. ಆಮೇಲೆ 2.5 ಗಾಡಿ ಫುಲ್ ಆಯಿತು. 2 ಗಾಡಿ ಫುಲ್. ಚೆನ್ನೈನ 13 ಜಿಲ್ಲೆಗಳಲ್ಲಿ ಭಾರೀ ಮಳೆಯಾಗ್ತಿದೆ. ಚೆನ್ನೈ, ಚೆಂಗಲ್ಪಟ್ಟು, ಕಾಂಚೀಪುರಂ, ತಿರುವಳ್ಳೂರ್, ಕಡಲೂರು, ವಿಲ್ಲುಪುರಂ, ಕಲ್ಲಕುರಿಚಿ ಭಾಗಗಳಿಂದ ಬರುವ ಬಸ್ಗಳ ಓಡಾಟ ಸ್ಥಗಿತವಾಗಿದೆ. ಬೆಂಗಳೂರಿನಿಂದ ಈ ಜಿಲ್ಲೆಗಳಿಗೆ ನೇರ ಬಸ್ ವ್ಯವಸ್ಥೆಗಳಿಲ್ಲ. ಬದಲಿ ಬಸ್ಗಳನ್ನ ಬಳಸಿಕೊಂಡೇ ಸಂಚಾರ ಮಾಡಬೇಕಿದೆ. ಇನ್ನು ಕೆಲಸದ ನಿಮಿತ್ತ ಬೆಂಗಳೂರಿಗೆ ಬಂದಿದ್ದ ಪ್ರಯಾಣಿಕರೊಬ್ಬರು ಪುದುಚೇರಿಗೆ ಹೋಗಲು ಬಸ್ ಸಿಗದೆ ಶಾಂತಿನಗರ ಬಸ್ ನಿಲ್ದಾಣದಲ್ಲಿ ಪರದಾಡಿದ್ರು. 2 ಅವರಿಂದ ವೇಟ್ ಮಾಡ್ತಾ ಇದೀವಿ. ಬಸ್ ಸಿಗ್ತಾ ಇಲ್ಲ. ಪಾಂಡಿಚೇರಿಗೆ ಹೋಗ್ಬೇಕು. ನಾನು ಚೆನ್ನಾಗಲ್ಲ, ಪಾಂಡಿಚೇರಿಗೆ ಹೋಗ್ಬೇಕು. 2 ಅವರಿಂದ ವೇಟ್ ಮಾಡ್ತಾ ಇದ್ದೀನಿ. ಬಸ್ ಸಿಗ್ತಾ ಇಲ್ಲ. ಅಲ್ಲಿ ಫ್ಲಡ್ ಆಗ್ತಿರೋ ನಿಜಾನೇ. ಮಳೆ ಬರ್ತಾ ಇದೆ. ಟ್ರೈನ್ಗಳಲ್ಲಿ ಟಿಕೆಟ್ ಸಿಗ್ತಾ ಇಲ್ಲ. ಟ್ರೈನು ಹೋಗ್ತಾ ಇಲ್ಲ. ನಾನು 3 ದಿವಸ ಆಯ್ತು, ಆದ್ರೂ ಟ್ರೈನು ಸಿಗ್ತಾ ಇಲ್ಲ. ಬಸ್ ಬಂದು ಇವತ್ತು ವೇಟ್ ಮಾಡಿದ್ರೆ ಇವಾಗ 3 ಅವರ್ ಆಯ್ತು. 3 ಅವರಿಂದ ಬಸ್ ಸಿಗ್ತಾ ಇಲ್ಲ. ಅಲ್ಲಿ ಸದ್ಯಕ್ಕೆ ಟೆಂಪ್ರರಿ ವರ್ಕ್ ಮಾಡ್ತಾ ಇದೀವಿ. ಅಲ್ಲಿ ಹೋಗ್ಬೇಕಿತ್ತು ಪಾಂಡಿಚೇರಿಗೆ. ಬಸ್ ಸಿಗ್ತಾ ಇಲ್ಲ. ಕನೆಕ್ಟಿಂಗ್ ಬಸ್ ಕೂಡ ಸಿಗ್ತಾ ಇಲ್ಲ. ಇದು ಹೋಗ್ತಾ ಇದೆ ಅದೇ ರೂಟಲ್ಲಿ, ಬಟ್ ಇವರು ಕೃಷ್ಣಗಿರಿಗೆ ಹೋಗ್ತಾರೆ. ಅದೇ ರೂಟಲ್ಲಿ ಹೋಗೋದು, ಅದು ಹಚ್ಕೋತಾ ಇಲ್ಲ. ಕರ್ನಾಟಕದಿಂದ ಚೆನ್ನೈ, ಪುದುಚೇರಿ ಸೇರಿ ಹಲವು ನಗರಗಳಿಗೆ ಸಂಚರಿಸುತ್ತಿದ್ದ ಬಸ್ಗಳ ಸಂಖ್ಯೆಯೂ ಕಡಿಮೆಯಾಗಿದೆ. ಪ್ರವಾಹ ಪ್ರದೇಶಗಳಿಗೆ ಬಸ್ ಸಂಚಾರ ಸಂಪೂರ್ಣ ಸ್ಥಗಿತಗೊಂಡಿದ್ದು ಸುರಕ್ಷಿತ ಪ್ರದೇಶಗಳ ತನಕ ಮಾತ್ರ ಬಸ್ ಸಂಚಾರವಿದೆ. ವಿಮಾನ, ರೈಲು ಸಂಚಾರದಲ್ಲಿ ವ್ಯತ್ಯಯ ಆಗಿದ್ದರಿಂದ ಸಿಗುವ ಬಸ್ಗಳ ಮೂಲಕವೇ ಜನ ಪ್ರಯಾಣ ಮಾಡುತ್ತಿದ್ದಾರೆ. 3-4 ದಿನ ಭಾರೀ ಮಳೆ ಇರಲಿದ್ದು ರಸ್ತೆ ಸಂಪರ್ಕ ಕಡಿತವಾದ್ರೆ ಸಂಪೂರ್ಣವಾಗಿ ಬಸ್ ಸಂಚಾರವೇ ನಿಲ್ಲಲಿದೆ. ಪ್ರಕಾಶ್ ಡಿ ರಾಂಪುರ್, ಪಬ್ಲಿಕ್ ಟಿವಿ, ಬೆಂಗಳೂರು.